ಹಾಂ ಏನಿದು ಅನ್ಯಾಯ ಅಂತಂತೀನಿ. ಬಂದು ಇಟ್ಟೊತ್ತಾದ್ರೂ ಯಾರೂ ನಮ್ಮ ಮನೇಲಿ ಕರೆಯೋಕ್ಕೂ ನಿನ್ನ ಗತಿ ಇಲ್ವಲ್ಲ. ಬಂದ್ರೆ ಏನು ಮಾಡಿದ್ರಿ ಏನು ಕತೆ ಅಂತವ ಕೇಳೋರು ಗತಿ ಇಲ್ವಲ್ಲ ನಮ್ಮ ಮನೇಲಿ. ಅದೇ ಸೊಸೆದಿಗೆ ಬಂದಮೇಲೆ ನಮ್ಮ ಅಮ್ಮಂಗೆ ಮಗಳ ಮೇಲೆ ಒಂಚೂರುವೆ ಪ್ರೀತಿನೇ ಇಲ್ದಂಗೆ ಆಗೈತೆ. ನಾನು ಸುಮ್ಮನೆ ಬರಬಾರ್ದಿತ್ತು, ಅಲ್ಲೇ ಮನೇಲಿ ನಮ್ಮ ಅತ್ತೆ ಮನೇಲಿ ಇದ್ದಿದ್ದರೆ ಆಗಿರೋದು. ಸುಮ್ಮನೆ ಇಲ್ಲಿ ಬಂದು ಮರ್ಯಾದೆ ಇಲ್ದಂಗೆ ಆಗೈತೆ ನನಗೆ. 3 ಕಾಸಿನ ಮರ್ಯಾದೆ ಇಲ್ಲಿ ಥೌ. ಅಯ್ಯೋ ಇದೇನಪ್ಪ ನನ್ನ ಆದ್ನಿ ಬಂದಿರಂಗೆ ಕಾಣ್ತಾಳೆ. ಏನು ಸತ್ ಕೇಳ್ತಿರಂಗೈತಲ್ಲ. ಇವು ಅತ್ತೆ ಬೇರೆಯಾ ಇತ್ತೆ ಹೋಗಿ ಬರ್ತೀರಿ ಅಂತ ಹೋದ್ರು. ಇದೇ ಟೈಮಿಗೆ ಬಂದಳ ಏನೋ ಕಿರ್ಚಿ ಆಡ್ತಿರ್ತಾಳೆ ನಿಂತ್ಕೊಂಡು. ಯಾರು ಬರಲಿಲ್ಲ, ನಾನು ಕರೀಲಿಲ್ಲ, ನಾನು ನೋಡಲಿಲ್ಲ ಅಂತವ. ಅಯ್ಯೋ ಹೋಗ್ಬಿಡೋಣ ಮೊದಲು ನೋಡೋಣ ಬಂದಳ ಏನು ಅಂತವ. ಅಯ್ಯಯ್ಯೋ ಬಂದ್ಬಿಟ್ಟೋಳಲ್ಲಪ್ಪ, ಏನಪ್ಪ ಮಾಡೋದು ಇವಾಗ? ಅಯ್ಯೋ ಎಲ್ಲಿ ಎಷ್ಟು ಬೈತಾಳೋ ಏನು ಕತೆನೋ. ನನಗೆ ಬೇರೆ ಸಿಟ್ಟು ತಡೆಯೋಕ್ಕಾಗ್ದಂಗೆ ಆಮೇಲೆ ನಾನು ಬೈದು ಏನಪ್ಪ ಮಾಡೋದು ಹಿಂಗಾದ್ರೆ. ಅಯ್ಯೋ ಯಾಕೆ ಬೈತಾಳೆ? ಅವಳು ಬಂದಿದ್ದ ತಕ್ಷಣ ಏನು ಆರತಿ ತಗೊಂಡೋಗಿ ನಿಂತ್ಕೋಬೇಕಿತ್ತ? ಏನು ಮದುವೆ ಆಗಿ ಹೊಸ್ತ್ರಲ್ಲಿ ಬಂದವಳೆ ನನಗೆ. ಇದೊಳ್ಳೆ ನಾನೊಳ್ಳೆ ಎದ್ರು ಕಣಂಗಾಯ್ತಲ್ಲ ಇವಳಿಗೆ. ಏನೇ ವೀಣಾ ಬಂದ? ಬಂದೆ ಕಣತ್ಗೆ, ಇವಾಗ ಬಂದಿದ್ದೀರಾ? ಸರಿಯಾಗಿದ್ದೀರಾ ಬಿಡಿ. ಅಲ್ಲ ಮನೇಲಿ ಒಬ್ಬರಾದ್ರೂ ಮಗಳು ಬತ್ತಲೆ ಅಂತ ಸಡಗರ ಸಂಭ್ರಮ ಏನಾದ್ರು ಇದ್ದದ ಏನು ಅಂತವ? ನಾನು ಬತ್ತಿರೋದೆಯಾ 15 ದಿನಕ್ಕೊಂದ್ಸರಿ ಬತ್ತೀನಿ. ಅದನ್ನೇ ಒಂಚೂರುವೆ ಬಂದೋಳ ಏನು ಅಂತವ ಕೇಳೋರು ಗೊತ್ತಿಲ್ವಲ್ಲ. ನಮ್ಮ ಅಮ್ಮ ಎಲ್ಲೋಯ್ತು ಅಂತವ. ನಿಮ್ಗಂತೂ ಬಿಡಿ, ನಿಮ್ಗಂತೂ ಪ್ರೀತಿ ಇಲ್ಲ, ಯಾಕಾದ್ರೂ ಬರ್ತಾಳೆ ಇವಳು ಅಂತವ ಬೈಕೊಂಡು ನಿಂತಿರ್ತೀರಾ. ನಮ್ಮ ಅಮ್ಮ ಎಲ್ಲೋಯ್ತು? ಅಯ್ಯೋ ಏನಿಲ್ಲ ಕಣೆ ವೀಣಾ, ಅದು ಒಂಚೂರು ಒಲೆ ಮೇಲೆ ಹಾಲಿಟ್ಟಿದ್ನ, ಅದಕ್ಕೆ ಉಕ್ಕಿಕ್ಕೆ ಹೋಗ್ಬಿಡ್ತೋ ಏನೋ ಅಂತವ ನೋಡಕ್ಕೆ ಹೋಗಿದ್ದೆ. ಈಟೊತ್ತು ಗಂಟೆ ಇಲ್ಲೇ ನಿಂತ್ಕೊಂಡು ಕಾಯ್ತಿದ್ದೆ ಅಂತೀನಿ. ಕಾಯ್ತೀರ ಕಣ್ ಬಿಡಿ ಅದಕ್ಕೆ. ನಾನು ನೋಡಿಲ್ವಾ ನಿಮ್ಮ ಸುಳ್ಳಾಟಗಳನ್ನ? ಅಣ್ಣ ಇದ್ದಾಗ ಒಂಥರ ಮಾಡೋದು, ಅಣ್ಣ ಹೋದ್ಮೇಲೆ ಒಂಥರ ಮಾಡೋದು ಎಲ್ಲ ನೋಡಿವ್ನಿ ಕಡೆ ನಾನು. ಅಯ್ಯ ಬಂದ ತಕ್ಷಣ ಇದ್ಯಾಕೆ ಹಿಂಗೆ ಜಾಗ್ಲ ತೆಗಿತಾ ಇದ್ದಿ? ನಾನು ಯಾವಾಗ ನಿಮ್ಮ ಅಣ್ಣ ಇದ್ದಾಗ ಒಂಥರ, ಅಣ್ಣ ಇಲ್ದಾಗ ಒಂಥರ ಮಾಡಿದ್ದೀನಿ. ನಿಮ್ಮ ಅಣ್ಣನೇ ಮನೇಲಿ ಇರೋಕ್ಕಿಲ್ಲ, ಇನ್ನು ನಿಮ್ಮ ಅಣ್ಣನ ವಹಿಸ್ಕೊಂಡು ಬರ್ತಾ ಇದೀಯವ ನೀನು. ಅಯ್ಯೋ ಸರಿಯಾಗಿದ್ದಿ ಬಿಡವ ಮಾರೈತಿ. ಸರಿ ಮಾತಾಡಿ ಸಾಕು. ನೀರು ಕೊಡ್ತೀರಾ ಹೆಂಗೆ ಅಂತವ? ನೀರು ಕೊಡ್ದಾಗ ನಿಂತಿದ್ದೀರಲ್ಲ ಅದಕ್ಕೆ ನೀವು. ನಾನು ಹೋದ್ಮೇಲೆ ಈ ಮನೇಲಿ ನಿಮ್ಮನ್ನ ಕೇಳೋರು ಯಾರು ಇಲ್ಲ ನಂಗೆ ಆಗೈತೆ. ಅದಕ್ಕೆ ಇಷ್ಟೊಂದು ಕೊಬ್ಬು ಬಂದಿರೋದು ಬಿಡ್ರಿ ನಿಮಗೆ. ವೀಣಾ ಸರಿಯಾಗಿ ಮಾತಾಡಂಗಿದ್ರೆ ಮಾತಾಡ್ನಂತವ, ಇಲ್ಲ ಅಂದರೆ ಮಾತಾಡಲೇಬೇಡ ಕಣೆ ನೀನು. ಏನವ ಇವಳು ಬಂದಾಗ ನಾವು ಇಲ್ಲಿ ಇರಲಿಲ್ಲ ಅಂತವ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನೀನು. ನಾನೇನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀನಿ ಅದಕ್ಕೆ. ಇನ್ನೇನು ಮತ್ತೆ ಮನೆ ಮಗಳು ಬತ್ತಾವಳೆ ಅಂದಮೇಲೆ ಒಂಚೂರು ಮರ್ಯಾದೆ ಕೊಡೋದನ್ನ ಕಲ್ತ್ಕೋಬೇಕು. ನಿಮ್ಮ ಪಾಡಿಗೆ ನೀವೆಲ್ಲೋ ಇರ್ತೀರಾ, ನಿಮ್ಮ ಪಾಡಿಗೆ ನೀವು ಏನು ನಾನು ಬರೋದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ಬೇಕು, ಬರಬೇಡ ಕಣೆ ಅಂತವ. ಅಯ್ಯೋ ಹಂಗೆ ಹೇಳಂಗಿದ್ದಿದ್ರೆ ಯಾವತ್ತೇ ಹೇಳಿರ್ತಿತ್ತಾಗ. ಸುಮ್ಮನೆ ನೀನು ಬಂದು ಇಲ್ಲಿ ಜಗಳ ತೆಗೆದು ಇಲ್ಲಿ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗಕ್ಕೆ ಬಿಡ್ತಿದ್ನ ನಾನು. ಯಾವತ್ತವ ಹೇಳ್ಬಿಡುವೆ, ಬರಲೇ ಬೇಡ ಕಣವ, ನಮ್ಮ ಮನೆ ಕಡೆಗೆ ತಿರುಗು ನೋಡ್ಬೇಡ ನೀನು, ಅಲ್ಲೇ ಇದ್ಬಿಡು ನಿಮ್ಮ ಮನೇಲಿ ಅಂತವ ಯಾವತ್ತೇ ಹೇಳಿರುವೆ. ಅಯ್ಯೋ ಅದೃಷ್ಟ ನನಗೆಲ್ಲ ಐತೆ. ನನ್ನ ಗಂಡು ನೋಡಿದ್ರೆ ಕುಡ್ಕೊಂಡು ಎಲ್ಲೋ ಇರ್ತಾನೆ. ಇನ್ನು ನಮ್ಮ ಅತ್ತೆ ಅಂತವೇ ಮಗಳು ಅಂತವ ಸಾಯ್ತಿರ್ತಾರೆ. ಇನ್ನೇನು ಹೇಳೋದು? ಅಯ್ಯೋ ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ? ನಮ್ಮ ಅಮ್ಮ ಎಲ್ಲೋದ್ರು ಕರಿತೀನಿ ರೀ. ಮಾವು ಎಲ್ಲೋದ್ರಮ್ಮಿ? ಮಗಳೇ ವೀಣಾ ಎಷ್ಟೊತ್ತಿಗೆ ಬಂದವ? ಅಯ್ಯೋ ಸಾರಿ ಕಣವ, ಅದು ಹಿತ್ತಲಲ್ಲಿ ಒಂಚೂರು ಕಸ ಕಡ್ಡಿಯಲ್ಲಿ ಬಿದ್ದಿತ್ತಾ. ಇನ್ನು ನೀನು ಹಳೆ ಮೈ ಆಚೆ ಏನಾದರೂ ಹಂಗೆ ನೋಡ್ಕೊಂಬರಕ್ಕೆ ಹೋಗ್ತೀವಿ ಅಂತ ಹೋದರೆ ಅಲ್ಲೆಲ್ಲ ಕಾಸನೇ ಸಿಗುತ್ತೆ ಕಾಲಿಗೆ. ಅದಕ್ಕೆ ಒಂದೀಟು ಎತ್ತಾಕ್ಬಿಟ್ಟು ಬರೋಣ. ಕೋಳಿ ಪಿಕ್ಕೆ ಅದು ಇದೆಲ್ಲ ಇತ್ತು ಕಣಿ. ಅದಕ್ಕೆ ಅಲ್ಲವಾ ಒಂದೀಟು ಎತ್ತಾಕ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಕಣ್ಮಗಳೇ. ಎಷ್ಟೊತ್ತಿಗೆ ಬಂದೆ? ನೀರು ಕುಡ್ದ? ಕಾಪಿ ಗಿಪ್ಪಿ ಕೊಟ್ಟೇನೆ? ಸುಮಾ ಕಾಪಿ ಗಿಪ್ಪಿ ಕೊಟ್ಟ ನನ್ನ ಮಗಳನ್ನ ಹಂಗೆ ನಿಲ್ಸಿದ್ಯಾ? ಮಗಳೇ ಅಳಿ ಅಂದ್ರಲ್ಲ, ಎಲ್ಲೋದ್ರು ಅಳಿ ಅಂದರು? ಅಯ್ಯೋ ಏನು ಕಾಪಿ ಕೇಳ್ತೀಯಮ್ಮ? ನೀನು ಸೊಸೆನ ಸರಿಯಾಗಿ ಅದ್ಬಷ್ಟಲ್ಲಿ ಇಟ್ಕೊಂಡು ನಿಲ್ಕಣಮ್ಮ. ಬಂದಾಗಿಂದ ನೋಡ್ತಿದ್ದೀನಿ ಬರೀ ಜಗಳನೇ ಕಾಯ್ತಾಳೆ ನೀನು ಸೊಸೆ ಹೊರತು. ಒಂದು ಲೋಟ ನೀರು ಅಂತವ ಕೊಟ್ಟಿಲ್ಲ ನನಗೆ. ಒಂದು ಲೋಟ ಕಾಪಿ ಇರಲಿ, ನೀರನ್ನೇ ಕೊಟ್ಟಿಲ್ಲ. ಇನ್ನು ಕಾಪಿ ಎಲ್ಲಿಂದ ಕೊಡ್ತಾಳಮ್ಮ ನೀನು ಸೊಸೆ? ಇವರು ಹೆಚ್ಕೊಬಿಟ್ಟವ್ರು ಅದಕ್ಕೆ. ಏನವ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಮನೇಲಿ. ನಾನು ಹೊಂಟೋದ್ಮೇಲೆ ಅಂತವೇ ಯಾರು ಇಲ್ಲ ಬಿಡ್ರಿ ಕೇಳೋರು. ನೀನು ತಲೆ ಮೇಲೆ ಹೊತ್ಕೊಂಡು ಕೂತಿದ್ಯಾ ಕಣಮ್ಮ, ಅದಕ್ಕೆ ಹಿಂಗೆ ಹೆಚ್ಕೊಂಡಿರೋದು. ವೀಣಾ ನಿಂದೊಳ್ಳೆ ಕತೆ ಐತಲೆ. ಏನೋ ಬಂದೆ ಮಾತಾಡ್ಬಿಟ್ಟು ನೀರು ಕೊಡೋಣ ಅಂತಂದರೆ ನೀರು ಕೊಡಲಿಲ್ಲ, ಕಾಪಿ ಕೊಟ್ಟಿಲ್ಲ ಅಂತವ. ಅದು ಯಾಕೆ ಹಿಂಗೆ ಸಾಯ್ತೀಯಾ? ಇರು ತಗೊಂಬಂದು ಕೊಡ್ತೀನಿ ನುಂಗಂತೆ. ನೋಡ್ದೇನಮ್ಮ ಹೆಂಗೆ ಮಾತಾಡ್ಬೇಕು ಹೋಗ್ತಾಳೆ ಅದಕ್ಕೆ ಅಂತವ. ಒಂಚೂರು ಮರ್ಯಾದಿನ ಮನೆ ಮಗಳು ಅಂತವ. ನೀನು ಮರ್ಯಾದೆ ಕೊಟ್ಟರೆ ತಾನೆ ಅವಳು ಮರ್ಯಾದೆ ಕೊಡೋದು. ಅದು ಕಣಮ್ಮ ಅಳಿಯಂದ್ರು ಮಗಳು ಬತ್ತಾವಳೆ ಅಂತಂದ್ರೂ ನೀನು ಇಟ್ಲಲ್ಲೇನೋ ಮಾಡೋಕೆ ಹೋಗಿದ್ಯಲ್ಲಮ್ಮ. ಬಂದು ನಿನ್ಕೋಬೇಕು ತಾನೆ ಬಾಗ್ಲಲ್ಲಿ. ಅವೆಲ್ಲ ಮಾಡಿದ್ರೇನೆ ಸೊಸೆದಿದ್ದು ಕಲಿಯೋದು, ನನಗೆ ಹೆಂಗೆ ಬೆಲೆ ಕೊಡೋದು ಅಂತವ. ನಾನು ಇನ್ಮೇಲಿಂದ ಹಿಂಗೆ ಮಾಡಿದ್ರೆ ಇನ್ನು ಯಾವತ್ತೂ ಮನೆಗೆ ಬರಲ್ಲ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ. ಅಯ್ಯೋ ಹಂಗಲ್ಲ ಮಗಳೇ, ಕೋಪ ಮಾಡ್ಕೊಬೇಡ ಸುಮ್ಮನಿರು. ಒಂಚೂರು ಇತ್ಲಲ್ಲಿ ಹೇಳಿದ್ನಲ್ವ ಕೆಲ್ಸ ಇತ್ತು ಅಂತವ, ಅದಕ್ಕೆ ತಾನೇ ಹೋಗಿದ್ದಿದ್ದು. ಇಲ್ಲ ಅಂದ್ರೇನು ಹೋಗೋಕ್ಕಿಲ್ಲ. ಇವಳಿಗೆ ಸುಮ್ಮಂಗೆ ಹೇಳಿದ್ದೀನಿ ನೀನು ಹೆಂಗೆ ನೋಡ್ಕೋಬೇಕು ಬಂದಾಗ ಅಂತವ. ಆದ್ರೂ ತಲಾಟೆ ಮಾಡ್ತಾಳೆ. ತಪ್ಪಾಯ್ತು ಕಣ್ಮಗಳೇ. ಇನ್ಮೇಲಿಂದ ಹೇಳ್ತೀನಿ ಅವಳಿಗೆ ಸರಿಯಾಗಿ ಸುಮ್ಮನಿರು. ನಾನೇನವ ಸುಮ್ಮನೆ ಸದ್ರವಾಗಿಬಿಟ್ಟಿದ್ದೀನಿ ಅಂತವ ಅವಳು ಹೆಚ್ಕೊಂತವಳೆ. ಮಾತಾಡ್ತೀನಿ ಇರು ಅವಳ ಜೊತೆಲಿ ಒಂಚೂರು. ಅದೇನು ಮಾತಾಡ್ತೀನಿ ಏನೋ ಕಾಣೆ ಕಣಮ್ಮ. ನೀನುಂಟು ನೀನು ಸೊಸೆ ಉಂಟು, ನನ್ನನ್ನಂತೂ ಮಧ್ಯದಲ್ಲಿ ತರಬೇಡ ನೀನು.
ಆಯಿತು ಬಿಡಮ್ಮ, ಈಗ ಯಾಕೆ ಬಂದಿದ ತಕ್ಷಣ ಅವಳ ಜೊತೆ ಜಗಳ ಆಡೋದು? ಹಾಂ, ಎಲ್ಲ ಅಳಿ ಅಂದ್ರಲ್ಲ, ಒಬ್ಳೆ ಬಂದಿದೆಯಲ್ಲಮ್ಮ. ಹಾಂ, ಅವಳಿ ಅಂದ್ರೂ ಕರ್ಕೊಂಬ ಅಂತ ಹೇಳಿದ್ದೀನಿ, ಇದು ಯಾಕೆ ಒಬ್ಳೆ ಬಂದಿದ್ದೀನಿ ನೀನು? ಅಯ್ಯೋ ಅಮ್ಮ, ಬಂದಿದ್ರು ಅವ್ರೂ. ಏನಾಯಿತು ಅಂತಂದರೆ ದಾರಿಲ್ಲ ಅದು ಯಾವುದೋ ಫೋನ್ ಬಂತು. ನಿಮ್ಮ ಮಳಿ ಅಂದ್ರೆ ಗೊತ್ತಲ್ಲ, ರಿಯಲ್ ಎಸ್ಟೇಟ್ ಮಾಡೋದು. ಅವರು ಅದು ಇದು ಅಂತವ ಏನೋ ಸೈಟಿಂದ ಏನೋ ಮಾತಾಡೋಕ್ಕೇನೋ ಯಾರೋ ಕರೆದ್ರು. ಇಲ್ಲೇ ಪಕ್ಕದೂರಲ್ಲಿ ಯಾವುದೋ ಒಂದು ಐತಂತೆ ಜಮೀನು. ರಾಮಣ್ಣ ಅಂತಲೇ ಏನೋ ಅವ್ರಂತೆ ಅವ್ರ ಹೆಸರು. ನಮ್ಮ ಮನೇಲಿ ಹೇಳಿದ್ರು, ನನಗೆಲ್ಲಮ್ಮ ಗೊತ್ತಿರುತ್ತೆ, ಅಪ್ಪ ಹೆಂಗೂ ನಿನಗಾದ್ರೆ ಗೊತ್ತಿರುತ್ತೆ ಯಾರು ಅಂತವ. ಅವ್ರದ್ದೇನವ ಜಮೀನೇನವ ಮಾರಿಸ್ಬೇಕಂತೆ. ಅವ್ರ ಮಗ ಏನವ ಬ್ಯಾಂಕಲ್ಲಿ ಸಾಲ ತಗೊಂಡ್ಬಿಟ್ಟು ತೀರ್ಸೋಕ್ಕಾಗ್ದಂಗೆ ಬಡ್ಡಿ ಮೇಲೆ ಬಡ್ಡಿ ಬೆಳೆದು ಜಾಸ್ತಿ ಸಾಲ ಮಾಡ್ಕೊಂಬಿಟ್ಟವ್ರಂತೆ. ಅದಕ್ಕೆ ಇವಾಗ ಜಮೀನು ಮಾರಿ ತೀರಿಸ್ಬೇಕಂತೆ. ಅದಕ್ಕೆ ಜಮೀನು ಮಾರ್ಸೋಕ್ಕೆ ಅಂತವ ಇವ್ರನ್ನ ಕರೆದ್ರು. ಇವರು ಈಗ ಹೋಗ್ಲಿಲ್ಲ ಅಂದರೆ ಬೇರೆ ಬ್ರೋಕರ್ಗಳು ಯಾರು ಇರ್ತಾರಲ್ಲಮ್ಮ, ಅವ್ರು ತಗೊಂಡ್ಬಿಡ್ತಾರೆ. ಅದಕ್ಕೆ ಹೋಗಿ ಬರ್ತೀನಿ ಕಣೆ, ಅಡುಗೆ ಎಲ್ಲ ಆದಮೇಲೆ ನನಗೆ ಫೋನ್ ಮಾಡು, ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋದ್ರು ಕಣಮ್ಮ. ಇನ್ನೇನು ಮಾಡೋದು ಹೇಳು? ಪಾಪ ಕೆಲಸ ಬಂದ್ಬಿಡ್ತು, ಇಲ್ಲ ಬಂದಿರೋರು. ಅಯ್ಯೋ ಹೌದೇನ್ಲೇ, ಹೋಗ್ಲಿ ಬಿಡತ್ತೆಗೆ. ಇಲ್ಲಿ ತಾನೇ ಇನ್ನೇನು ಮಾಡ್ತಾರೆ ಅಳಿ ಮೈಯರ್ ಬಂದು ಅಲ್ವಾ, ನಮ್ಮ ಜೊತೆ ಇನ್ನೇನು ಮಾತಾಡ್ತಾ ಕೂತ್ಕೊಂಡರು. ಹೋಗ್ಲಿ ಬಿಡು, ಅವ್ರು ಕೆಲಸ ಮಾಡ್ಕೊಳ್ಳಿ. ತೀರವ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಬಿರ್ಬಿರ್ನ ಅಡುಗೆ ಮಾಡೋಕ್ಕೆ ಹೇಳ್ತೀನಿ ಇವಳಿಗೆ. ನಿಮ್ಮ ಅಪ್ಪ ಹಿಂಗೆ ಮಟನ್ನು ಎಲ್ಲ ಹೊತ್ತು ಹೋಗಮ್ಮ ಅಂತ ಹೊರಡಿದೆ, ಈಟೊತ್ತು ಗಂಟು ಬಂದಿಲ್ಲ ನಿಮ್ಮ ಅಪ್ಪ ಬೇರೆಯಾ. ತಂದ ತಕ್ಷಣ ಅಡುಗೆ ಮಾಡಿ ಫೋನ್ ಮಾಡೋಣ. ಅಲ್ವೇ, ಅಳಿಯಂದ್ರು ಬೇರೆ ತಡವಾಗಿ ತಿನ್ನಲ್ವಲ್ಲ, ನಾನು ಹೇಳಿವ್ನಿ ಸುಮಂಗಿ ತಡವಾಗಿ ತಿನ್ನೋಗಿಲ್ಲ, ನಮ್ಮ ಅಳಿಯಂದ್ರು ಬೇಗ ಬೇಗ ಮಾಡುವಂತವ. ಅಯ್ಯೋ ಅದೇನು ಹೇಳಿದೆ ಏನೋ ಕಾಣಕಣಮ್ಮ. ಅದಕ್ಕೆ ಅಂತೂ ಇತ್ತೀಚೆಗೆ ಜಾಸ್ತಿನೇ ಆಡ್ತಾವ್ರೆ. ಏನು ಒಂಚೂರು ಬೆಲೆ ಇಲ್ಲ ನನಗೆ, ಏನೂ ಇಲ್ಲ ನಂಗೆ ಆಡ್ತಾವ್ರೆ. ಹೋಗ್ಲಿ ಬಿಡು ಮಗಳೇ, ಹೋಗಿ ಮಗಳೇ, ಕೈಕಾಲು ಮುಖ ತೊಳ್ಕೊಂಬರ್ತೀನೋ, ತೊಳ್ಕೊಬ ಹೋಗು. ಅಷ್ಟೊತ್ತಿಗೆ ಕಾಪಿ ಇಡ್ಸಿರ್ತೀನಿ, ಹೋಗು ಕೈಕಾಲು ಮುಖ ತೊಳ್ಕೊಬ ಹೋಗು. ಸುಮಾ ಸುಮಾ ಬಾಯಿಲಿ. ಓಹೋ, ಶುರು ಆಯಿತು ನಮ್ಮ ಅತ್ತೆ ದಿನ. ನಿನ್ನ ನಾದಿನ ಹಂಗೆ ನೋಡ್ಕೋಬೇಕು, ನಾದಿನ ನಿನ್ನ ನೋಡ್ಕೋಬೇಕು, ನನ್ನ ಮಗಳು ಬರೋದೇ ಅಪರೂಪಕ್ಕೆ. ಅಲ್ಲ, 15 ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಬರ್ತಾಳೆ, ಇನ್ನೂ ಬರೋದು ಅಪರೂಪಕ್ಕೆ ಅಂತಾರಲ್ಲ ಇವರು. ನನ್ನಂಗೇನಾದ್ರು ತವ್ರ ಮನೆಗೆ ವರ್ಷಕ್ಕೆ 2 ಸರಿನೋ 3 ಸರಿನೋ ಹೋಗಿದ್ದಿದ್ರೆ ಇನ್ನು ಏನು ಮಾಡಿರೋರು? ತಲೆ ಮೇಲೆ ಹೊತ್ಕೊಂಡು ಮೆರೆದಿರೋರು ಏನೋ ಕಾಣೆಯಪ್ಪ. ಏನತ್ತೆ ಹೇಳಿಯತ್ತೆ? ಏನಿಲ್ಲ ಕಣೆ ಸುಮಾ, ಅಲ್ಲಿ ಕಣೆ, ಅದು ಯಾಕೆ ಅವಳು ಬಂದು ತಟಿಕೆಯ ಒಂಚೂರು ನೀರು ಕೊಟ್ಟು ಒಂಚೂರು ಕಾಪಿ ಕೊಡೋದು ಬಿಟ್ಟು ಏನು ಮಾಡ್ತಿದ್ದೆ ನೀನು ಅಂತವ. ನೋಡ್ದ ಹೆಂಗೆ ಬೇಜಾರು ಮಾಡ್ಕೊಂಡು ಹೋದ್ಲು ಪಾಪ ನನ್ನ ಮಗಳು. ಅಲ್ಲ, ಬರೋದೇ ಅಪರೂಪಕ್ಕೆ ಬತ್ತಲ್ಲ ನನ್ನ ಮಗಳು, ಚೆನ್ನಾಗಿ ನೋಡ್ಕೋಬೇಕಲ್ವೇ ಅವಳಿಗೆ ತಾನೇ. ನಾನು ಅಂದ್ಬಿಟ್ರೆ ಇನ್ಯಾರವ್ರೆ, ಇನ್ಯಾರ ಮನೆಗೆ ಹೋಗ್ತಾರೆ ಹೇಳಿ ಸುಮಾ ನೀನೇ. ನಮ್ಮ ಅತ್ತೆ ವರ್ಷಂತೂ ಹೆಂಗೆ ನೈಸ್ ಮಾಡ್ತಾವೆ ನೋಡ್ರಿ. ಇನ್ನೂ ಅಡುಗೆ ಎಲ್ಲ ಆಗಿಲ್ವಲ್ಲ, ಅದಕ್ಕೆ ನೈಸ್ ಮಾಡ್ತಾವ್ರಿ. ಅಡುಗೆ ಗಿಡ್ಗೆ ಎಲ್ಲ ಆಗಿದ್ದಿದ್ರೆ ವರ್ಷನೇ ಬೇರೆ ಆಗಿರೋದು ನಮ್ಮ ಅತ್ತೆದು. ಆಮೇಲೆ ಮಗಳು ಬೇರೆ ಒಳಗೆ ಹೋಗೋಳಲ್ಲ, ಅದಕ್ಕೆ ಈಗ ನೈಸಾಗಿ ಮಾತಾಡೋದು. ಮಗಳು ಬಂದ ತಕ್ಷಣ ನೋಡ್ರಿ ಹೆಂಗೆ ವರ್ಷ ಚೇಂಜ್ ಮಾಡ್ತಾರೆ ಅಂತವ. ನಾನು ಏನು ಹೇಳಿದ್ದೆ ಅಂತವ ಗೊತ್ತಾಯ್ತದ ನಿಮಗೆ ಅವಾಗ. ಅತ್ತೆ ಏನಿಲ್ಲ ಕಣ್ರತ್ತೆ, ನಾನು ಒಳಗಡೆ ಹಾಲು ಇಟ್ಟಿದ್ನಲ್ಲ ಆಫ್ ಮಾಡೋಣ ಅಂತ ಹೋಗಿದ್ದೆ, ಅಷ್ಟೊತ್ತಿಗೆ ಬಂದ್ಲು. ಇನ್ನೇನು ಮಾತಾಡ್ಕೊಂಡು ಹಿಂಗೆ ಹೋಗಿ ಹಿಂಗೆ ನೀರು ತರೋಷ್ಟಲ್ಲ ಆಗಲಿ ನಿಮಗೆ ಆಗಲೇ ಫಿಟ್ಟಿಂಗ್ ಇರ್ತಾಳೆ ನೋಡ್ರಿ. ಏನಂತ ಹೇಳೋಣ ಹೇಳ್ರಿ ನಿಮ್ಮ ಮಗಳ ಕತೆಯ. ಅವಳು ಹಾಗೆ ಅಂತ ಗೊತ್ತಿಲ್ವೇನು ಸುಮ್ಮ ನಿನಗೆ? ಅವಳು ಚಿಕ್ಕ ವಯಸ್ಸಿಂದನೂ ಹಂಗೆಯ, ಎಲ್ಲ ಟೈಮಿಗೆ ಆಗ್ಬಿಡ್ಬೇಕು. ಅಯ್ಯೋ, ಚಿಕ್ಕ ವಯಸ್ಸಲ್ಲಂತೂ 8 ಗಂಟೆಗೆ ತಿಂಡಿ ಕೊಡಲಿಲ್ಲ ನಾನು, ಹೆಂಗೆ ಆಡಲ್ಲಿ ನೋಡ್ಬೇಕಿತ್ತು ನೀನು. ಈಗಲೂ ಅಷ್ಟೇಯ, ಅವ್ರ ಅತ್ತೆ ಮನೇಲಿ ಒಂದು ಕೆಲಸ ಮಾಡ್ಸೋಕ್ಕಿಲ್ಲ ಅವಳ ಕೈಲಿ. ಎಲ್ಲ ಆಳು ಕಾಳು ಕಳೀತಾರ, ಎಲ್ಲ ಅವರೇ ಮಾಡ್ತಾರೆ. ಒಂದು ಕೆಲಸ ಮಾಡೋಕ್ಕಿಲ್ಲ, ಆ ಕಡೆಯಿಂದ ಈ ಕಡೆ ಕಿಡಕ್ಕಿಲ್ಲ. ಬೆಳಗ್ಗಿಂದ ಸಂಜೆ ಗಂಟ ಸಿದ್ಧಾಗು ಕೂತ್ಕ ಅಷ್ಟೇಯ, ಇನ್ನೇನು ಮಾಡಂಗಿಲ್ಲ. ಬೇಕಿದ್ರೆ ಕೇಳಿ ಇವಾಗ ಗೊತ್ತಳಲ್ಲ. ಏನಮ್ಮ ನನ್ನ ಸುದ್ದಿನೇ ಮಾತಾಡ್ತಿರಂಗಿದ್ದೀರಾ? ಏನದಕ್ಕೆ ಏನು ಕೇಳ್ತಿದ್ರಿ? ನನ್ನೇ ಕೇಳ್ರಿ, ಅದ್ಯಾಕೆ ನಮ್ಮ ಅಮ್ಮನ ಬೇರೆ ಕೇಳ್ತಾ ಇದ್ದೀರಾ? ಅಯ್ಯಯ್ಯೋ, ನಾನೇನು ಕೇಳಿಲ್ಲ ಕಣವ ನಿನ್ನ ಬಗ್ಗೆ. ಅತ್ತೆನೆಯಾ ನಿಮ್ಮ ಮನೇಲಿ ಎಷ್ಟು ಆಳು ಕಾಳಿದ್ದಾರೆ ಹೆಂಗಿದ್ದಾರೆ ಅಂತ ಹೇಳ್ತಿದ್ರು ಅಷ್ಟೇಯ. ಓ ಅದು ಬಿಡಿ. ಅದಕ್ಕೆ ನಾನಂತೂ ತುಂಬ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ. ನಾನು ಚಿಕ್ಕ ವಯಸ್ಸಿಂದನೂ ಹಂಗೆ. ನಮ್ಮ ಅಪ್ಪ ಹೆಂಗೂ ತುಂಬ ಅದೃಷ್ಟವಂತೆ ನಾನು. ನಮ್ಮ ಅಪ್ಪಯ್ಯ ನಾನು ಹುಟ್ಟಿದ ಮೇಲೆ 2 ಬೋರ್ ಕೊರೆಸಿದ್ರು, 2 ಬೋರೂ ತುಂಬ ನೀರು ಬಂತು. ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸರಿ ನಮ್ಮ ಅಪ್ಪಯ್ಯ ಬಂದು ಕೇಳ್ತಂತೆ, ನಾನು ಇನ್ನೂ 2 ವರ್ಷದವಳಿದ್ದೆ. ಆವಾಗ ನೀರು ಬರುತ್ತೆ ನಮ್ಮ ಕೊರ್ಸೋಣ ಅಂತ ಕೇಳಿದ ತಕ್ಷಣ ಜಾಸ್ತಿ ಬರುತ್ತೆ ಅಂತ ಹೇಳಿದ್ನಂತೆ. ಆಗ ಹೋಗಿ ಕೊರ್ಸಿದ್ರೆ ಯಪ್ಪ, ಇಡೀ ಊರಲ್ಲಿ ಯಾವತ್ತೂ ಅಷ್ಟು ನೀರು ಬಂದಿಲ್ಲ, ಅಷ್ಟು ಬೋರಲ್ಲಿ ನೀರು. ಅದೇ ನೀರು ಎಷ್ಟು ಇದಕ್ಕೆಲ್ಲ ಹೊಲಕ್ಕೆಲ್ಲ ಆಯಿತು ಗೊತ್ತಾ? ಎಷ್ಟು ವರ್ಷ ಅದೇ ಬೋರಲ್ಲಿ ಮೇಂಟೈನ್ ಮಾಡಿದ್ರು ನಮ್ಮಪ್ಪ. ಅಷ್ಟು ಅದೃಷ್ಟಂತೆ ನಾನು. ಇನ್ನು ನಮ್ಮ ಮನೆ ಅಂತೂ, ನಮ್ಮ ಗಂಡನ ಮನೇಲಂತೂ ನನ್ನ ಒಳ್ಳೆ ಲಕ್ಷ್ಮಿ ಥರ, ದೇವ್ರ ಥರ ನೋಡ್ಕೋತಾರೆ. ನಾನು ಅವ್ರಿಗೆ ಅದೃಷ್ಟ ಲಕ್ಷ್ಮಿ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ನೀನು ಬಂದಮೇಲೆ ನನಗೆ ತುಂಬ ದುಡ್ಡು ಬರ್ತಿದೆ ಕಣೆ, ನೀನು ತುಂಬ ಅದೃಷ್ಟವಂತೆ ಅಂತ. ಆಮೇಲೆ ನಮ್ಮ ಮನೇಲಿ ಎಷ್ಟು ಆಳು ಕಾಳಿದ್ದಾರೆ ಗೊತ್ತಾದಕ್ಕೆ ನಿಮಗೆ. ನೀವು ಯಾವತ್ತೂ ನಮ್ಮ ಮನೆಗೆ ಬಂದಿಲ್ವಲ್ಲ, ನೋಡಿಲ್ಲ ಅಷ್ಟೇ. ನಾನು ನಿಂತ್ಕೊಂಡ್ರೆ ಸಾಕು, ಏನು ಬೇಕಮ್ಮೋರೆ ಅಂತ ಒಬ್ರು ಬಂದು ನಿಂತ್ಕೋತಾರೆ. ಅಡುಗೆ ಮನೆಗಂತೂ ಹೋಗಂಗೆ ಇಲ್ಲ. ನಾನು ಯಾವತ್ತೂ ಕಾಲೇ ಇಟ್ಟಿಲ್ಲ ಅದಕ್ಕೆ ಅಡುಗೆ ಮನೆಗೆ ಕಾಲಿಟ್ಟರೆ ಅಂತೂ 4 ಜನ ಬಂದು ನಿಂತ್ಕೊಬಿಡ್ತಾರೆ. ಏನು ಬೇಕಮ್ಮವ್ರೆ, ಯಾಕೆ ಬಂದ್ರಿ ಅಂತ. ನನಗೆ ನೀರು ಸದಾ ತೊಗೊಂಡು ಕುಡಿಯೋಕೆ ಬಿಡಲ್ಲ, ನನ್ನ ಹತ್ರನೇ ಬಂತೆ ನೀರೂ ಕೂಡ. ಆಮೇಲೆ ನಮ್ಮ ಅತ್ತೆ ಅಂತೂ ಏನಾದರೂ ಕಡಿಮೆ ದುಡ್ಡಿಂದ ಏನಾದರೂ ಬಟ್ಟೆ ಹಾಕೋಬಿಟ್ಟೆ ಅಂದರೆ ಅಯ್ಯೋ ನೋಡಬೇಕು ನೀವು ಹೆಂಗೆ ಆಡ್ತಾರೆ ಅಂತ. ಇವತ್ತೇ ಈ ಚೂಡಿದಾರು ಒಂದು ಸಿಂಪಲ್ ಸರ ಹಾಕೋಬರ್ತಿದ್ದೀನಿ ಅಂತ ಅಂದಿದ್ದಕ್ಕೇ ಅಯ್ಯೋ ಬೇಡ ಕಣಮ್ಮ, ಡೈಮಂಡ್ ನೆಕ್ಲೆಸ್ ಹಾಕೊಂಡು ಹೋಗು ಅಂತ ಅಂದರು. ಅದಕ್ಕೆ ಏನು ಮಾಡ್ತೀರಾ, ನನಗೆ ಅಷ್ಟೊಂದು ಆಡಂಬರ ಎಲ್ಲ ಇಷ್ಟ ಆಗಲ್ಲ. ಆಮೇಲೆ ಊರವರಿರೋರೆಲ್ಲ ನನ್ನೇ ನೋಡ್ತಿರ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಸಿಂಪಲ್ ಆಗಿರೋದೊಂದು ಸರ ಹಾಕೊಂಡು ಬಂದೆ. ಅದು ನಮ್ಮ ಅತ್ತೆ ಗೊತ್ತಿದ್ದಂಗೆ ಬಂದಿದ್ದೀನಿ. ಅಯ್ಯೋ ಇಲ್ಲ ಅಂತಂದರೆ ಇದೇ ನಮ್ಮ ಇಂಥ ಡ್ರೆಸ್ ಹಾಕೊಂಡು ಹೋಗ್ತಿದ್ಯಾ ಹಾಗೆ ಹಿಂಗೆ ಅಂತ
ಶುರು ಮಾಡಿಬಿಡೋರು ಅದಕ್ಕೆ. ದಿನಾನು ಮೈಸೂರು ಸಿಲ್ಕ್ ಸ್ಯಾರಿನೇ ಉಟ್ಕೋಬೇಕು, ಇಲ್ಲ ಅಂತಂದರೆ ಒಳ್ಳೊಳ್ಳೆ ಸೀರೆನೇ ಉಟ್ಕೋಬೇಕು ನಾನು. ಫ್ಯಾನ್ಸಿ ಸೀರೆಗಳು ಒಂದು 10,000ದ್ದು ಒಂದು 20-30 ತಂದು ಇಟ್ಬಿಟ್ಟಿದ್ದಾರೆ, ಅದನ್ನೇ ಉಟ್ಕೋಬೇಕು. ಆಮೇಲೆ ಬ್ಲೌಸ್ಗಳು ಅಷ್ಟೇ ಅದಕ್ಕೆ. ಅಯ್ಯೋ ನೀವಂತೂ ಆ ಥರ ಬ್ಲೌಸ್ಗಳು ನೋಡೇ ಇಲ್ಲ ಅನ್ಸುತ್ತೆ. ಆ ಥರ ಬ್ಲೌಸ್ಗಳು ತಂದಿರೋದು ನಮ್ಮ ಅತ್ತೆ. ಅಯ್ಯೋ ನೋಡಬೇಕು ಬಿಡಿ ನೀವು ಅದಕ್ಕೆ, ಅಂಥದ್ದೆಲ್ಲ ನಿಮಗೆ ನೋಡೋಕ್ಕೂ ಚಾನ್ಸ್ ಸಿಗಲ್ಲ ಬಿಡಿ. ಅಂಥದ್ದೆಲ್ಲ ಹಾಕ್ಕೊಂಡು ಸುಮ್ಮನೆ ರೆಡಿಯಾಗಿ ಕೂತಿರ್ಬೇಕು ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ಗಂಟ. ಆಮೇಲೆ ಅದು ಇದು ಅಂತ ಅವ್ರ ಆಳುಗಳು ಬೆಳಗ್ಗೆ ಒಂದ್ಸರಿ ಟೀ ಕೊಡ್ತಾರೆ, ಬೆಳಗ್ಗೆ ಆಮೇಲೆ ತಿಂಡಿ ಕೊಡ್ತಾರೆ, ಆಮೇಲೆ ಮತ್ತೆ ಟೀ ಕಾಫಿ ಕೊಡ್ತಾರೆ, ಆಮೇಲೆ ಜ್ಯೂಸ್ ಕೊಡ್ತಾರೆ. ಹಾಗೆ ಕೊಡ್ತಾನೆ ಇರ್ತಾರೆ. ಕುಡಿಬೇಕು, ತಿನ್ನಬೇಕು, ಕುಡಿಬೇಕು, ಕೂತ್ಕೋಬೇಕು, ಅಷ್ಟೇ ಕೆಲಸ. ಇಲ್ಲ ಮಲ್ಕೋಬೇಕು. ಇಲ್ಲ ಅಂತಂದರೆ ನಮ್ಮ ಅತ್ತೆ ಅವಾಗವಾಗ ಕಿಟ್ಟಿ ಪಾರ್ಟಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆ. ನಿಮಗೆ ಗೊತ್ತಲ್ಲ ಅದಕ್ಕೆ, ನನಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಅಷ್ಟೊಂದು ಅಭ್ಯಾಸ ಇಲ್ಲ ಅಂತವ. ಅಯ್ಯೋ ಇವಾಗಂತೂ ಬಿಡೋದೇ ಇಲ್ಲ ಅಂತೀರಿ. ಪಾರ್ಟಿ ಕರ್ಕೊಂಡು ಹೋಗೋದೇನು ಕೇಳ್ತೀರಾ, ಆಮೇಲೆ ಶಾಪಿಂಗ್ ಕರ್ಕೊಂಡು ಹೋಗೋದೇನು ಕೇಳ್ತೀರಾ. ಅಬ್ಬಬ್ಬಬ್ಬ ಯಪ್ಪ ಸಾಕಾಗಿ ಹೋಗೈತೆ ಅದಕ್ಕೆ ನನಗಂತೂ. ಅಲ್ಪಂಗೆ ಐಶ್ವರ್ಯ ಬಂದರೆ ಅದೇನೋ ಅರ್ಧ ರಾತ್ರಿಲಿ ಕೊಡೆ ಇಟ್ಕೊಂಡ್ರಂತೆ, ಹಂಗೆ ಹೇಳ್ತಾವಳೆ. ಅಲ್ಲ ಇಷ್ಟು ದಿನ ಮುರುಕ್ಲು ಮನೇಲಿ ಬಿದ್ದಿದ್ರು, ಅದು ಏನೋ ಮಾಡೋ ನೀನು ಗಂಡ ಕಿತ್ಕೊ ಬಂದು ದುಡ್ಡನ್ನ ದಾರೋಡಿ ಮಾಡೋದನ್ನ ಏನೋ ಮಾಡಿ ಚೆನ್ನಾಗಿ ಇವಾಗ ದುಡ್ಡು ಮಾಡ್ಕೊಂಬಿಟ್ಟವ್ರೆ ಅಂತ ನಮ್ಮತ್ತೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಕೊಚ್ಕೊಂತವಳು ಬಂದಿಲ್ಲಿ. ಅಯ್ಯ ಹೋಗ್ಲಿ ಬಿಡು ಮಗಳೇ, ಇವಳಿಗೆ ಎಲ್ಲಿ ಗೊತ್ತಾಗುತ್ತೆ. ನೀನು ಸುಮ್ಮನೆ ಅದು ಇದು ಪಾರ್ಟಿ ಗಿರ್ಟಿ ಅಂತ ಎಲ್ಲ ಹೇಳಿದ್ರೆ ಅವಳಿಗೆ ಏನು ಗೊತ್ತಾಗೋದು ದಡ್ಡಿಗೆ. 10ನೇ ಕ್ಲಾಸ್ ಓದಿಲ್ಲ ಏನಿಲ್ಲ, ಅದಕ್ಕೆ ಏನು ಗೊತ್ತಾಗೋದು ಪಾರ್ಟಿ ಗಿರ್ಟಿ ಎಲ್ಲವ. ನಡಿ ಮಗಳೇ, ತಿಂಡಿ ತಿನ್ನುವಂತೆ ಕುತ್ಕೊ ನಡಿ. ಹ್ಞೂ ಕಣತೆ, ನನಗೆ ಎಲ್ಲಿ ಗೊತ್ತಾಗೋದು, ನನಗೆ ಬರೀ ನಿಮಗೆ ಬೇಯಿಸಿ ಹಾಕಿನೇ ಆಯ್ತದಲ್ಲ, ಇನ್ನೆಂತಾಗಲಿ. ನೋಡಿದೆನಮ್ಮ ಹೆಂಗೆ ಮಾತಾಡ್ತಾಳೆ ಅದಕ್ಕೆ ಅಂತ. ನೀನು ಕೊಟ್ಟಿರೋ ಸದ್ರ ಕಣಮ್ಮ. ಒಂಚೂರು ಎದುರು ಮಾತಾಡ್ತಿರ್ಲಿಲ್ಲ, ಇವಾಗ ನೋಡು ಹೆಂಗೆ ಮಾತಾಡ್ತಾವ್ರೆ ಅಂತವ. ಅಲ್ಲ ಕಣೆ ಮೀನಾ, ನೀನು ಮದುವೆ ಆದಾಗ ಹೋದಾಗ ಹೆಂಗಿತ್ತು ನಿಮ್ಮ ಮನೆ, ಇವಾಗ ಹೆಂಗೆ ಆಗೈತೆ ಅದನ್ನೆಲ್ಲವ ಹೇಳ್ಕೊಂಡೆ ತಾನೆ. ನಾನು ಸುಮ್ಮನೆ ಕೇಳಿದೆ ತಾನೆ. ಹಂಗೇನೆಯಾ ನಾನು ಮುಂಚೆ ಇದ್ದಂಗೆಯಾ? ನೀನೇನು ಮುಂಚೆ ಇದ್ದಂಗೆ ಇದೆಯೇನು ವೀಣಾ? ಈಗ ಶ್ರೀಮಂತಿಕೆ ಬಂದೈತೆ ಅಂತವ ಎಷ್ಟು ದೌಲತ್ತಾಡ್ತೀಯ. ಅವಾಗ ಬಂದರೆ ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದೆ. ಈಗ ಶ್ರೀಮಂತಿಕೆ ಬಂದೈತೆ ಅಂತವ ನೀರು ಕೊಟ್ಟಿಲ್ಲ, ಕಾಫಿ ಕೊಟ್ಟಿಲ್ಲ ಅಂತೆಲ್ಲ ಅದಕ್ಕೂ ಕೊಂಗ್ ತಕೊಂಡು ನಿಂತಿರ್ತೀಯ. ಅದು ಕೊಟ್ಟಿಲ್ಲ, ಈ ತಿಂಡಿ ಮಾಡಿದ್ರು, ಆ ತಿಂಡಿ ಮಾಡಿದ್ರು ಅಂತವ. ಹಿಂಗೆ ಆಡ್ತಿದ್ದ ಮುಂಚೆ? ಇಲ್ಲ ತಾನೆಯಾ? ಹಂಗೆಯಾ ಎಲ್ಲರೂ ಬದಲಾಯ್ತಾರೆ. ನಾನು ಮುಂಚೆ ಅತ್ತೆಗೆ ಎದುರುತ್ತಾ ಕೊಡ್ತಿರ್ಲಿಲ್ಲ, ಈಗ ಎದುರುತ್ತಾ ಕೊಡ್ತಿದ್ದೀನಿ. ನೀನು ಹೆಂಗೆ ಬದಲಾಗಿದ್ಯಾ? ನಾನು ಹಂಗೆ ಬದಲಾಗಿದ್ದೀನಿ ಕಣೆ ವೀಣಾ. ನೀನು ಮಾತ್ರ ಬದಲಾಗಬೇಕು, ನಾವೆಲ್ಲ ಸುಮ್ಮನಿರ್ಬೇಕು ಅಂದ್ರೆ ಹೆಂಗಾಗುತ್ತೆ? ಅಲ್ಲ ಕಣಕ್ಕೆ, ಹಂಗಂತ ಹಿಂಗೆಲ್ಲ ಬದಲಾಗಬಾರ್ದು. ಅತ್ತೆ ಮಾವ ನಾದ್ನಿ ಅಂತ ಒಂಚೂರು ಭಯ ಭಕ್ತಿ ಗೌರವ ಇರಬೇಕು. ನನಗೆ ಭಯ ಭಕ್ತಿ ಗೌರವ ಇಲ್ಲ, ಎಲ್ಲೆಲ್ಲಿ ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು ಎಲ್ಲ ಗೊತ್ತು. ನಡಿ ಹೋಗಿ ತಿಂಡಿ ಕುತ್ಕೊಳ್ಳೋದ್ರೆ ಕುತ್ಕೊ ನಡಿ. ಇಲ್ಲ ಅಂದರೆ ನನಗೆ ಬಟ್ಟೆ ಒಗೆಯೋ ಕೆಲಸ ಐತೆ, ನಾನು ಇತ್ಲ ಕಡೆಗೆ ಹೋಗ್ಬೇಕು. ನೋಡ್ದೇನಮ್ಮ ಅದಕ್ಕೆ ಹೆಂಗೆಲ್ಲ ಮಾತಾಡ್ಬಿಟ್ಟು ಹೋಗ್ತಾಳೆ ನೋಡ್ದಾ? ಎಲ್ಲ ನೀನು ಕೊಟ್ಟಿರೋ ಸದ್ರ ಕಣಮ್ಮ. ನಿನ್ನ ಜೊತೆಗೆ ಅಪ್ಪ ಏನೋ ಸೇರ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರಿತಾರೇನೋ ನನ್ನ ಸೊಸೆ ಅಂತ. ಇನ್ನೇನು ಮತ್ತೆ ಹಿಂಗೆಲ್ಲ ಮಾತಾಡೋದ್ಬಿಟ್ಟು ನೋಡ್ದೆ ಹೆಂಗೆ ಹೇಳಿದ್ರು? ನನಗೆ ಕೆಲಸ ಐತೆ, ನಡಿ ತಿನ್ನೋದಿರೋ ತಿನ್ನು, ಇಲ್ಲಾಂದ್ರೆ ಹೋಗು ಅಂತಾರಲ್ಲ. ಈ ಮರ್ಯಾದೆ ತಗೊಳಕ್ಕೆ ಅಂತ ಬರಬೇಕಿತ್ತೇನಮ್ಮ ನಾನು? ನಮ್ಮ ಅತ್ತೆ ಮನೆ ನನ್ನ ರಾಣಿಯಂಗೆ ನೋಡ್ಕೊತಾವ್ರೆ. ಏನೋ ಪಾಪ ಅಮ್ಮಂಗೆ ಒಂದಿಷ್ಟು ಮುಖ ತೋರಿಸ್ಬಿಟ್ಟು ಹೋಗೋಣ, ಅಮ್ಮನ ಜೊತೆಲಿ ಇದ್ದೋಗೋಣ ಅಂತ ಬಂದರೆ ನನಗೆ ಈ ಮರ್ಯಾದೆನಾ? ನಾನು ಯಾಕೆ ಬರಬೇಕಿತ್ತಮ್ಮ ಇಲ್ಲಿಗೆ? ಇನ್ಯಾವತ್ತೂ ಕರಿಬೇಡ ಕಣಮ್ಮ ನೀನು ನನ್ನ. ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ ಇಲ್ಲಿಗೆ. ಇದೇ ಮೊದಲು ಇದೇ ಕೊನೆ. ನನ್ನ ಗಂಡಂಗೆ ಫೋನ್ ಮಾಡ್ತೀನಿ, ಹೋಗ್ತೀನಿ. ಏನಂತ ಅನ್ಕೊಂಬಿಟ್ಟವ್ರೆ ಅದಕ್ಕೆ? ಅವ್ರು ಹೇಳಿದ್ದೆ ಆಟ, ಅವ್ರು ಮಾಡಿದ್ದೆ ಆಟ ಅಂತ ಅನ್ಕೊಂಬಿಟ್ಟವ್ರೆ. ನಾನಿನ್ನು ಏನೇ ಆದ್ರೂ ಈ ಹೊಸ್ಲು ದಾಟಲ್ಲ ಕಣಮ್ಮ. ಬರ್ತೀನಿ ನಾನೇನು. ಅಲ್ಲ ಬರ್ತೀನಲ್ಲ, ಹೋಗ್ತೀನಿ ಬಿಡಮ್ಮ, ಬಾಯ್. ಅಯ್ಯೋ ಈ ಸುಮ ಏನು ಕೆಲಸ ಮಾಡಲಪ್ಪ. ಲೇ ವೀಣಾ ಇರೇ ಇಲ್ಲಿ ವಸಿಯ. ಇರು. ಅಲ್ಲ ನಿಮ್ಮ ಅತ್ಕಿ ಏನೋ ಅಂದ್ಲು ಅಂತವ ಹಿಂಗೆ ಮುನ್ಸ್ಕೊಂಡು ಹೋದ್ರೆ. ಇರೋಸಿಯ ಬಂದೆ, ಅಲ್ಲೇ ಇರು. ಲೇ ಸುಮಾ ಬಾರ ಇಲ್ಲಿ. ನೀನು ನಾದ್ನಿ ಮುನ್ಸ್ಕೊಂಡು ಹೋಗ್ತಾಳೆ. ನೀನು ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಒಂದು ಗೊತ್ತಾಗಲ್ಲ ಕಣೆ. ಸುಮ್ಮನೆ ಕತ್ತೆದ್ದು ಆದಂಗೆ ವಯಸ್ಸಾಗೈತೆ ಅಷ್ಟೇ ನಿನಗೆ. ಬಾರ ಇಲ್ಲಿ. ವೀಕ್ಷಕರೇ, ಮೊದಲು ನನ್ನ ಮಗಳು ಹೋಗ್ಬಿಡ್ತಾವಳೆ. ಹೋಗಿ ಮನೆ ಹೊಲ್ಸ್ಕೊಂಡು ಕರ್ಕೊಬರ್ತೀನಿ ಒಳಗೆ. ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾ ಇರಿ ವೀಕ್ಷಕರೇ. ನಮ್ಮ ವೀಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ.